ಒಂದೆಡೆ ಮಹದಾಯಿ ಹೋರಾಟಗಾರರು ಮಾಡು ಇಲ್ಲವೇ ಮಡಿ ಹೋರಾಟವನ್ನು ಆರಂಭಿಸಿ 4 ದಿನ ಕಳೆದಿವೆ. ಮತ್ತೊಂದೆಡೆ ಹೋರಾಟದ ಮುಖಂಡರೊಬ್ಬರು ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದು ಪ್ರಾಣ ಹೋದ್ರೂ ಸತ್ಯಾಗ್ರಹ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಹೀಗಿದ್ರೂ ಕೂಡ ಸರ್ಕಾರದಿಂದ ಕಿಂಚಿತ್ತೂ ಸ್ಪಂದನೆ ಕೂಡ ದೊರೆತಿಲ್ಲ. ರೈತ ಬಂಡಾಯದ ನಾಡು ಗದಗ ಜಿಲ್ಲೆ ನರಗುಂದದಲ್ಲಿ ಕಳಸಾ-ಕಹಳೆ ಮೊಳಗೆ 2 ವರ್ಷ ಗತಿಸಿದೆ. ಜೊತೆಗೆ ಕಳೆದ 4 ದಿನಗಳಿಂದ ಮಾಡು ಇಲ್ಲವೇ ಮಡಿ ಹೋರಾಟ ಆರಂಭವಾಗಿದೆ. ಇಷ್ಟಾದರೂ ರೈತರ ಹೋರಾಟಕ್ಕೆ ಸರ್ಕಾರಗಳು ಸ್ಪಂದಿಸದೇ ಇರುವುದು ಹೋರಾಟಗಾರರ ಆಕ್ರೋಶಕ್ಕೆ ಎಡೆ ಮಾಡಿದೆ. ಇನ್ನು ಹೋರಾಟ ಸಮಿತಿ ಅಧ್ಯಕ್ಷ ವೀರೇಶ್ ಸೋಬರಮಠ ಕಳೆದ 4 ದಿನಗಳಿಂದ ಅಹೋರಾತ್ರಿ ಉಪವಾಸ ಹಮ್ಮಿಕೊಂಡಿದ್ದು ಉಪವಾಸ ಕೈಬಿಡಲ್ಲ ಅಂತ ಎಚ್ಚರಿಸಿದ್ದಾರೆ. ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಯೋಜನೆ ಜಾರಿಯಾಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಸಭೆ ನಡೆಸಿದ ಹೋರಾಟಗಾರರು ಸಂಘಟನೆಗಳಲ್ಲಿನ ಭಿನ್ನಾಭಿಪ್ರಾಯಕ್ಕಿಂತ ಯೋಜನೆ ಜಾರಿ ಮುಖ್ಯವಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇಂದು ವಿವಿಧ ಪಕ್ಷಗಳ ಜನಪ್ರತಿನಿಧಿಗಳನ್ನ ಭೇಟಿ ಮಾಡಲಿದ್ದಾರೆ. ನಾವು ಈಗಾಗಲೇ ಸಭೆ ನಡೆಸಿ ಸಮನ್ವಯ ಸಮಿತಿಯವರೆಲ್ಲ ಚರ್ಚೆ ಮಾಡಿದ್ವಿ. ಆ ದಿಕ್ಕಿನಲ್ಲಿ ಸ್ವಾಮೀಜಿಯವರ ಗಮನಕ್ಕೂ ತಂದಿವಿ. ಇಲ್ಲ, ನಾನು ಈಗ ಹೋರಾಟ ಯಶಸ್ವಿ ಆಗಲಿ ಅಂತೇಳಿ ಅಮರನಾಥರ ಉಪವಾಸ ತೊಗೊಂಡನಿ. ಮಾನಸಿಕವಾಗಿ ನಾನೆಲ್ಲ ಗಟ್ಟಿ ಇದ್ದೇನೆ. ಆದಷ್ಟು ಅದನ್ನು ನೀರು ಬರುವಂಥ ಒಂದು ವಿಶ್ವಾಸ ಪಡೆದು ನಾನು ಹಿಂದಕ್ಕೆ ಪಡಿತೀನಿ ಅನ್ನುವಂಥದ್ದನ್ನು ತಾವು ದೃಢ ನಿರ್ಧಾರವನ್ನು ನಮ್ಮ ಮುಂದೆ ಹೇಳಿದ್ದಕ್ಕೆ ನಾವು ಕೂಡ ಅವರು ಉಪವಾಸವನ್ನು ತೀವ್ರಗತಿಯೊಳಗೆ ಅಂತ್ಯಗೊಳಿಸ್ಬೇಕನ್ನೋ ಉದ್ದೇಶದಿಂದ ನಮ್ಮ ಪ್ರಮುಖ ಹಿರಿಯರು ಸೇರಿ ಅವ್ರು ಕೂಡ ಚರ್ಚೆ ಮಾಡಿ ಇದನ್ನು ಅಂತಿಮಗೊಳಿಸುವಂಥ ಪ್ರಯತ್ನ ಇದೆ. ಮಹದಾಯಿ ಹಾಗೂ ಕಳಸಾ ಬಂಡೂರಿ ಸಮಸ್ಯೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಶೀಘ್ರವಾಗಿ ಪರಿಹರಿಸಬೇಕು, ಯೋಜನೆ ಅನುಷ್ಠಾನಗೊಳಿಸಿ ಅಂತ ಉಪವಾಸವಿದ್ದು ಸಹನೆಯಿಂದ ಕೇಳಾಗಿದೆ. ಹೀಗಿದ್ರೂ ಸರ್ಕಾರಿಗಳಿಗೆ ಹೇಗೆ ಹೇಳಬೇಕು ಅರ್ಥವಾಗ್ತಿಲ್ಲ ಅಂತ ಹೋರಾಟಗಾರರು ಕಿಡಿಕಾರಿದ್ದಾರೆ. ಮುಂಬರುವ ಚುನಾವಣೆಗೂ ಮುನ್ನವೇ ಯೋಜನೆ ಇತ್ಯರ್ಥವಾಗಬೇಕು. ನಿರ್ಲಕ್ಷ್ಯ ವಹಿಸಿದ್ರೆ ಹಳ್ಳಿಗಳಿಗೆ ಮತ ಕೇಳಲು ಬಂದಾಗ ಮರಕ್ಕೆ ಕಟ್ಟಿ ಹಾಕಬೇಕಾಗುತ್ತೆ ಅಂತ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಇಲೆಕ್ಷನ್ಕ್ಕಿಂತ ಮೊದಲು ನಮಗೆ ನೀರು ಬಂತು, ಅಡಗಾಡಿ ಹೊಡೆದ್ರು ಅಂದಿಂದ ಅವ್ರನ್ನ ಆರಿಸ್ತಿರ್ತೇವೆ. ಇವ್ ತರದಿಲ್ಲ, ಊರಿಗೆ ಬರೋಂಗಿಲ್ಲ ರೀ. ಅವರು ಯಾರು ಬರೋಂಗಿಲ್ಲ. ಇಲೆಕ್ಷನ್ಗೆ ನಿಂದಿರ್ತೇವೆ, ಇಲೆಕ್ಷನ್ ಸಾರ್ಯವ ಅಂತ ಬಂದ್ರೆ ಅವ್ರನ್ನ ಗಿಡ ಕಟ್ತೇವಲ್ಲ, ಹೊರತಾಗಿ ಅವ್ರನ್ನ ಬಿಡುದಿಲ್ಲ ಊರಾಗ. ಏನೇ ಆಗಲಿ ಹಲವು ದಶಕಗಳ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕಿದೆ. ಮತ್ತೊಂದು ಬಂಡಾಯ ಆರಂಭವಾಗುವ ಮೊದಲು ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕಿದೆ. ಇನ್ನು ಜನಪ್ರತಿನಿಧಿಗಳು ಹೋರಾಟಗಾರರ ವಿರೋಧ ಎದುರಿಸುವ ಮುನ್ನ ಯೋಜನೆ ಜಾರಿಗೆ ಪ್ರಾಮಾಣಿಕ ಯತ್ನ ಮಾಡಬೇಕಿದೆ. ಸಂಜೀವ ಪಾಂಡ್ರೆ, TV9 ಗದಗ.